ಶ್ರೀ ಗುರುಭ್ಯೋ ನಮಃ. ಈ ಹಿಂದೆ ಶೂರ್ಪಣಖೆಯನ್ನು ಲಕ್ಷ್ಮಣ ರಾಮನ ಆದೇಶದಂತೆ ವಿರೂಪಗೊಳಿಸಿದ ಮೇಲೆ ಖರದೂಷಣರು ತ್ರಿಶಿರ ಅನ್ನುವ ಹೆಸರಿನ ಅವಳ ಸಹೋದರರು ರಾಮನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದು ಆತನ ಬಾಣಗಳಿಗೆ ತುತ್ತಾದ ಘಟನೆ. ಆ ಬಳಿಕ ಅಕಂಪನ ಅನ್ನುವವನು ರಾವಣನ ಅನುಚರ ಒಬ್ಬ, ಆತ ರಾವಣನಿಗೆ ಬಂದು ಸೀತೆಯನ್ನು ಅಪಹಾರ ಮಾಡುವಂತ ದುರ್ಬೋಧೆ ಹೇಳಿದ್ದು. ರಾವಣ ಮಾರೀಚನ ಬಳಿಗೆ ಬಂದು ಆತನ ಸಹಾಯ ಕೋರಿದ್ದು. ಆದರೆ ಮಾರೀಚ ಇಂಥ ದುಷ್ಟ ಕಾರ್ಯಕ್ಕೆ ಮತ್ತು ಇಂಥ ಅವಿವೇಕದ ಕಾರ್ಯಕ್ಕೆ ಕೈ ಹಾಕಬೇಡ ಅಂತ ರಾವಣನಿಗೆ ಎಚ್ಚರಿಕೆ ಕೊಟ್ಟಿದ್ದು, ಅದನ್ನು ಶ್ರವಣ ಮಾಡಿದ್ವಿ. ಅದಾದ ಬಳಿಕ ಅರಣ್ಯಕಾಂಡದ 34ನೇ ಸರ್ಗದಲ್ಲಿ ಶೂರ್ಪಣಖ ಸ್ವಯಂ ಬಂದು ರಾವಣನಿಗೆ ಪ್ರೇರೇಪಣೆ ಮಾಡಿದ್ದು, ರಾಜನೀತಿಯ ಉಪದೇಶ ಮಾಡುವ ನೆಪದಲ್ಲಿ ಆತನಿಗೆ ಮತ್ತೊಮ್ಮೆ ಪ್ರಚೋದನೆ ಕೊಟ್ಟದ್ದು, ಇದನ್ನು ಶ್ರವಣ ಮಾಡಿದ್ವಿ. ಅಕಂಪನ ಮತ್ತು ಶೂರ್ಪಣಖೆಯವರ ಬೋಧೆಯನ್ನೆಲ್ಲ ಕೇಳಿದ ಮೇಲೆ ಮುಂದೇನು ಮಾಡಬೇಕು ಅಂತ ಆ ರಾವಣ ಸೂಕ್ಷ್ಮವಾಗಿ ಆಲೋಚನೆ ಮಾಡ್ತಾ ಕುಳಿತುಕೊಂಡ ಅನ್ನೋಲ್ಲಿಗೆ 33ನೇ ಸರ್ಗ ಮುಕ್ತಾಯ ಆಗಿತ್ತು. 34ನೇ ಸರ್ಗದಲ್ಲಿ ಹೀಗೆ ಅವನು ಶ್ರವಣ ಮಾಡಿದ್ರ ವರ್ಣನೆ ಇದೆ. ರಾಮ ಅನ್ನೋನು ಯಾರು, ಅವನ ರೂಪ ಎಂಥದ್ದು, ಅವನ ಪರಾಕ್ರಮ ಎಷ್ಟು, ಅವನು ಯಾವ ಕಾರಣಕ್ಕಾಗಿ ಅರಣ್ಯಕ್ಕೆ ಬಂದ, ಯಾವ ಆಯುಧದಿಂದ ನಮ್ಮ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ, ಅದನ್ನೊಮ್ಮೆ ವಿಸ್ತಾರವಾಗಿ ಹೇಳು ಅಂತ ಅವಳನ್ನು ಕೇಳಿದ. ಅವಳು ಅವನ ರೂಪ ವರ್ಣನೆ ಮಾಡಿದ್ಲು. ದಶರಥನ ಮಗ ಅವನು, ವಿಶಾಲವಾದ ಕಣ್ಣಿದ್ದವನು, ನಾರುಮಡಿ ಕೃಷ್ಣಾರ್ಜುನವನ್ನು ಉಟ್ಕೊಂಡಂಥವನು, ಯಾವಾಗಲೂ ಬಾಣಪ್ರಯೋಗದಿಂದಲೇ ಯುದ್ಧ ಮಾಡುವಂಥವನು. ಯಾವಾಗ ಬತ್ತಳಿಕೆಯಿಂದ ಬಾಣಗಳನ್ನು ಹೊರಗೆ ತೆಗಿತಾನೋ, ಯಾವಾಗ ಬಿಲ್ಲಿನಲ್ಲಿ ಅದನ್ನು ಹೂಡ್ತಾನೋ, ಮತ್ತೆ ಯಾವಾಗ ಅದನ್ನು ಶತ್ರುಗಳ ಮೇಲೆ ಪ್ರಯೋಗ ಮಾಡ್ತಾನೋ, ಇದ್ಯಾವುದೂ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅಷ್ಟು ಕ್ಷಿಪ್ರವಾಗಿ ಕೇವಲ 72 ನಿಮಿಷದಲ್ಲಿ 14,000 ಜನ ರಾಕ್ಷಸರನ್ನು ಏಕಾಂಗಿಯಾಗಿ ಸಂಹಾರ ಮಾಡಿದ. ಋಷಿಗಳಿಗೆ ಆತ ಕೊಟ್ಟಂತಹ ಅಭಯನೂ ಪೂರ್ಣವಾಯಿತು. ದಂಡಕಾರಣ್ಯದ ಋಷಿಗಳಿಗೆಲ್ಲ ಇದ್ದಂಥ ಉಪಟಳ ಪರಿಹಾರ ಆಯಿತು. ನಾನು ಸ್ತ್ರೀ ಆದ್ರಿಂದ ನನ್ನನ್ನು ವಧೆ ಮಾಡಲಿಕ್ಕೆ ಹಿಂಜರಿದ್ರು ಅವರಿಬ್ಬರು ಅಣ್ಣ ತಮ್ಮಂದರು. ಹಾಗಾಗಿ ಕೇವಲ ನನ್ನ ಕಿವಿ ಮತ್ತು ಮೂಗುಗಳನ್ನು ಮಾತ್ರ ಕತ್ತರಿಸಿ ನನ್ನ ಕಳಿಸಿಕೊಟ್ರು. ಅವನ ತಮ್ಮ ಲಕ್ಷ್ಮಣ ಮಹಾಪರಾಕ್ರಮಿ, ಅಣ್ಣನಿಗೆ ಸ್ವಲ್ಪ ಅಪಚಾರ ಆದರೂ ಅದನ್ನು ಸಹಿಸುವಂಥವನಲ್ಲ. ಯುದ್ಧದಲ್ಲಿ ಅಣ್ಣನಿಗೆ ಸದೃಶವಾಗಿಯೇ ಪರಾಕ್ರಮಿ ಆದವನು. ಲಕ್ಷ್ಮಣನನ್ನ ರಾಮನ ಪ್ರಾಣ ಅಂತಲೇ ಹೇಳ್ಬೋದು, ಬಹಿಷ್ಕರ ಪ್ರಾಣ. ನಮಗೆಲ್ಲರಿಗೂ ಪ್ರಾಣ ಇದ್ದು ಒಳಗಿರೋದು. ರಾಮನಿಗೆ ಲಕ್ಷ್ಮಣ ಎಂಥ ಪ್ರಾಣ ಅಂದರೆ ಹೊರಗಿರುವಂಥ ಪ್ರಾಣ. ಸೀತೆ ರಾಮನ ಧರ್ಮಪತ್ನಿ, ಯಾವತ್ತೂ ರಾಮನಿಗೆ ಪ್ರಿಯವಾದಂಥ ಕಾರ್ಯವನ್ನು ಮಾಡುವಂಥವಳು, ಸುಂದರವಾದಂಥ ಕೇಶರಾಶಿ ಇದ್ದವಳು. ಆ ವನದಲ್ಲವಳು ವನದ ದೇವತೆ ಅಂತಿದ್ದಾಳೆ, ಮತ್ತೊಬ್ಬ ಲಕ್ಷ್ಮಿ ಅಂತಿದ್ದಾಳೆ ಅವಳು. ಯಾವ ಯಕ್ಷಿಣಿಯನ್ನಾಗಲಿ, ಕಿನ್ನರಿಯನ್ನಾಗಲಿ, ದೇವತಾ ಸ್ತ್ರೀಯನ್ನಾಗಲಿ, ಗಂಧರ್ವ ಸ್ತ್ರೀಯನ್ನಾಗಲಿ ಈ ಸೀತೆಗೆ ನಾವು ಹೋಲಿಕೆ ಕೊಡುವಂಥ ಸಾಧ್ಯನೇ ಇಲ್ಲ. ಶೂರ್ಪಣಖ ಒಂದು ಮಾತು ಹೇಳಿದ್ಲು. ಅದೇನು ಹೇಳಿದ್ಲಂದ್ರೆ, ಈ ಸೀತೆ ಯಾರಿಗೆ ಪತ್ನಿ ಆಗಿರ್ತಾಳೋ ಅದು ಅಂಥವನ ಸೌಭಾಗ್ಯ ಎಂಥದ್ದು ಅಂದರೆ, ಆ ಸೀತೆ ಯಾರನ್ನು ಮದುವೆಯಾಗಿ ಅವನನ್ನು ಆಲಿಂಗನ ಮಾಡ್ಕೋತಾಳೋ ಅಂಥವನು ಇಡೀ ಜಗತ್ತಿಗೆ ಅಧಿಪತಿ ಆಗ್ತಾನೆ. ಎಲ್ಲ ಲೋಕಗಳಲ್ಲೂ ಆತ ಇಂದ್ರನನ್ನು ಮೀರಿ ಸಾಮ್ರಾಜ್ಯ ನಡೆಸಬಲ್ಲಂಥವನಾಗ್ತಾನೆ ಅಂತಂದಳು. ಆ ಸೀತೆಯ ಹಸ್ತ ಸಾಮುದ್ರಿಕ ಲಕ್ಷಣ, ಶಾರೀರಿಕ ಲಕ್ಷಣಗಳನ್ನು ನೋಡಿ ಅವಳಿಗೂ ಆಗ ಅನಿಸಿದ್ದಿರ್ಬೇಕು. ಸ್ತ್ರೀ ಭಾಗ್ಯಂ ಪುರುಷ ಲಕ್ಷಣ ಅಂತ ಹೇಳ್ತದೆ ಜ್ಯೋತಿಷ. ಪುರುಷ ಒಂಟಿಯಾಗಿದ್ದಾಗ ಅವನಿಗೆ ಬರಬೇಕಾದಂಥ ಕೆಲವು ಭಾಗ್ಯಗಳು ಬರೋದಿಲ್ಲಂತ ಇನ್ನು ಜ್ಯೋತಿಷಿಗಳಾಗಿ ಹೇಳ್ತಾರೆ. ಸ್ತ್ರೀ ಭಾಗ್ಯಂ ಪುರುಷ ಲಕ್ಷಣ. ಸ್ತ್ರೀ ಇನ್ನೊಬ್ಬ ಮದುವೆ ಆದಮೇಲೆ ಅವನಿಗೆ ಅಂಥದೆಲ್ಲ ಸಂಪತ್ತು ಇದೆಲ್ಲ ಪೂರ್ಣ ಆಗ್ತದೆ ಅಂತ ಹೇಳ್ತಾರೆ. ಪರಮಾತ್ಮನ ವಿಷಯಕ್ಕೆ ಆ ಮಾತೇನು ಸತ್ಯ ಆಗಿರ್ಲಿಕ್ಕಿಲ್ಲ ಪೂರ್ಣವಾಗಿ. ಆದರೂ ಅಂಥ ಎಲ್ಲ ಅಪರಿಮಿತವಾದಂಥ ಐಶ್ವರ್ಯ ಇದ್ದವನಿಗೆ, ಅಂಥ ಸರ್ವಜ್ಞ ಸರ್ವಶಕ್ತ ಸರ್ವಕರ್ತೃ ಆದವನಿಗೆ ತಕ್ಕ ಪತ್ನಿ ಅವಳು. ಅಂಥವಳು ಪತ್ನಿ ಆಗಬೇಕಾದ್ರೆ ಅಂಥವನಿಗೆ ಪತ್ನಿ ಆಗಿರಬೇಕು ಅಂತ ಮಾತನ್ನು ಅವಳು ಸೂಚನೆ ಮಾಡ್ಕೊಂತ ಆಯ್ತು.
ಅವಳು ನಿಜವಾಗ್ಲೂ ನೋಡಿದ್ರೆ ನಿನಗೆ ಹೆಂಡತಿ ಆಗಬೇಕಾಗಿತ್ತು ಅಂದ್ಬಿಟ್ಲು ಈ ಶೂರ್ಪಣಖ. ಅಷ್ಟೆಲ್ಲ ಹೇಳಿ ಅವಳು ನಿನಗೆ ಅನುರೂಪಳು, ನೀನು ಅವಳಿಗೆ ಅನುರೂಪನಾಗಿದ್ದೆ. ನಾನು ಇದೇ ಉದ್ದೇಶದಿಂದಲೇ ಅವಳನ್ನು ಅಪಹಾರ ಮಾಡಿಕೊಂಡು ನಿನ್ನ ಕಡೆಗೆ ತರಬೇಕು ಅಂತ ಪ್ರಯತ್ನ ಪಟ್ಟೆ. ಆದರೆ ಆ ಕ್ರೂರನಾದ ಲಕ್ಷ್ಮಣ ನನ್ನನ್ನು ವಿರೂಪಗೊಳಿಸಿಬಿಟ್ಟ, ನನ್ನ ಕಿವಿ ಮೂಗು ಇವುಗಳನ್ನ ಕತ್ತರಿಸಿಬಿಟ್ಟ. ಒಂದು ವೇಳೆ ಆ ಸೀತೆಯನ್ನೇನಾದರೂ ನೀನು ನೋಡಿಬಿಟ್ರೆ, ಆ ನೋಡಿದ ಕ್ಷಣದಲ್ಲೇ ಮನ್ಮಥ ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡಿದರೆ ನೀನು ಆ ಮನ್ಮಥನ ಬಾಣಗಳಿಗೆ ಮಣಿಲೇಬೇಕು, ಅದಕ್ಕೆ ಬೇರೆ ದಾರಿಯೇ ಇಲ್ಲ ಅಂದವನು. ಇದೇ ಕ್ಷಣದಲ್ಲಿ ಬಲಗಾಲನ್ನು ಮುಂದೆ ಇಟ್ಟು ಹೊರಡು. ಆಕಸ್ಮಿಕವಾಗಿ ಹೊರಡೋ ರಭಸದಲ್ಲಿ ಏನಾದರೂ ಎಡಗಾಲನ್ನು ಮುಂದೆ ಇಟ್ಟು ಹೋಗಿಬಿಟ್ರೆ ಆಮೇಲೆ ಕೆಲಸ ತಪ್ಪಿ ಹೋದಿತ್ತು. ಅದಕ್ಕಾಗಿ ಮೊದಲು ಬಲಗಾಲನ್ನು ಮುಂದೆ ಇಟ್ಟು ಹೋಗು, ನಿನ್ನ ಕೆಲಸ ಸುಲಭವಾಗಿ ಮುಗಿಯುವಂಥದ್ದಾಗಲಿ, ಸುಲಭವಾಗಿ ನೆರವೇರುವಂಥದ್ದಾಗಲಿ ಅಂತ ಅವಳು ಉಪದೇಶ ಮಾಡಿದ್ಳು. ಯಸ್ಯ ಸೀತಾ ಭವೇದ್ ಭಾರ್ಯ ಯಂಚ ಸೃಷ್ಟಾ ಪರಿಷ್ವಜೇತ್ ಅತಿಜೀವೇತ್ಸ ಸರ್ವೇಷು ಲೋಕೇಶ್ವಪಿ ಪುರಂದರಾತ್ ಯದಿ ತಸ್ಯಾಮಭಿಪ್ರಾಯಃ ಭಾರ್ಯಾರ್ಥೇ ತವಜಾಯತೆ ಶೀಘ್ರ ಉದ್ರಿಯತಾಂ ಪಾದಃ ಜಯಾರ್ಥಮಿಹ ದಕ್ಷಿಣಃ. ನಿನ್ನ ಬಲಗಾಲನ್ನು ಮುಂದೆ ಇಟ್ಟು ಸಮಯವನ್ನೆಲ್ಲ ನಿನಗೆ ಅನುಕೂಲವಾಗುವಂತೆ ಮಾಡಿಕೊಂಡು ಆ ಸೀತೆಯನ್ನು ಅಪಹಾರ ಮಾಡ್ಕೊಂಡು ಬರ್ಲಿಕ್ಕೆ ಹೋಗು ಅಂತ ಉಪದೇಶ ಮಾಡಿಲ್ಲ ಅವಳು. ನಿನಗೇನಾದರೂ ರುಚಿಸಿದ್ರೆ, ನನ್ನ ಮಾತ್ರ ನಿನಗೇನಾದ್ರು ಆಸಕ್ತಿ ಹುಟ್ಟಿದ್ರೆ ಕೂಡಲೇ ಇದನ್ನು ಮಾಡು. ರಾಮನ ಶಕ್ತಿ ಎಷ್ಟು ಅಂತ ಅನ್ನೋದನ್ನು ನಾನು ನಿನಗೆ ವಿವರವಾಗಿ ಹೇಳಿದ್ದೇನೆ. ಆ ರಾಮನನ್ನ ಒಂದು ವೇಳೆ ಯುದ್ಧದಲ್ಲಿ ಸೋಲಿಸಿ ಆತನ ಅಪಹಾರ ಮಾಡ್ಕೊಂಡು ಬರ್ಲಿಕ್ಕೆ ನಿನಗೆ ಒಂದು ವೇಳೆ ಸಾಧ್ಯ ಆಗಿಲ್ಲ ಅಂತ ಆದರೆ ಆ ಸೀತೆಯನ್ನೇ ಅಪಹಾರ ಮಾಡ್ಕೊಂಡಾದ್ರೂ ಬಾ. ರಾಮನನ್ನ ವಂಚಿಸಿ ಸೀತೆಯನ್ನು ಅಪಹಾರ ಮಾಡ್ಕೊಂಡು ಬಾ. ಇನ್ನು ನಾನು ಹೇಳೋದನ್ನೆಲ್ಲ ಇಷ್ಟೆಲ್ಲ ಹೇಳಿದ್ದೇನೆ. ರಾಮನ ಪರಾಕ್ರಮ ಏನು ಅಂತ ಅನ್ನೋದನ್ನು ನಿನಗೆ ವಿವರವಾಗಿ ಹೇಳಿದ್ದೇನೆ. ಇನ್ನು ಮುಂದೆ ಯಾವ ರೀತಿಯಾಗಿ ಕಾರ್ಯ ಎಸಗಬೇಕು ಅಂತ ಅನ್ನೋದು ನಿನಗೆ ಬಿಟ್ಟದ್ದು. ಅಂತೂ ಆ ರಾಮ ಲಕ್ಷ್ಮಣರಿಬ್ಬರನ್ನು ಕೊಂದಾದ್ರೂ ಬಾ ಅಥವಾ ಕೊಲ್ಲದೆ ಆದರೂ ಸೀತೆಯನ್ನು ಅಪಹಾರ ಮಾಡು ಅಂತ ಅವಳು ಹೇಳಿದ್ಲು. ಆದರೆ ಆನಂದ ರಾಮಾಯಣದ ಪ್ರಕಾರ ತೌ ರಾಮ ಲಕ್ಷ್ಮಣವು ಹತ್ವ ತವ ಶೋಕಾಷ್ಟು ಮಾರ್ಜನಾಥ್, ಅವರಿಬ್ಬರನ್ನು ಕೊಲ್ಲಬೇಕು ಅಂತ ಅವಳ ಅಭಿಪ್ರಾಯ ಆಗಿತ್ತು. ರಾವಣನು ಹಾಗೆ ಹೇಳಿದ, ಅವರಿಬ್ಬರನ್ನು ಕೊಂದು ನಿನ್ನ ಕಣ್ಣೀರನ್ನು ಒರೆಸ್ತೇನೆ ನಾನು. ಅಲ್ಲ, ಬಹಳ ತೀಕ್ಷ್ಣವಾಗಿ ಮಾತಾಡಿದ್ಲು. ಯದ್ಯಸ್ತಿ ಪೌರುಷಂ ತರ್ಹಿ ಸೀತಾ ಮಾನಯ ನೋಚೇತ್ ಅಧೋಮುಖಸ್ತಿಷ್ಠ ಯಥಾ ಸ್ತ್ರೀ ಗತಭರ್ತೃಕ. ನಿನಗೆ ಪರಾಕ್ರಮ ಇದ್ರೆ ರಾಮನನ್ನು ಸೋಲಿಸಿ ಸೀತೆಯನ್ನು ಅಪಹಾರ ಮಾಡು. ಒಂದ್ ವೇಳೆ ನಿನ್ನ ಕೈಯಿಂದ ರಾಮನನ್ನು ಗೆಲ್ಲೋದಾಗದೇ ಇದ್ರೆ ಮುಖ ತಗ್ಗಿಸ್ಕೊಂಡು ನಿಲ್ಲು. ಹೇಗೆ ನಿಲ್ಬೇಕಂದ್ರೆ ಯಥಾ ಸ್ತ್ರೀ ಗತಭರ್ತೃಕ, ಗಂಡನನ್ನು ಕಳ್ಕೊಂಡಂಥ ಸ್ತ್ರೀ ಅಧೋಮುಖಳಾಗಿ ಚಿಂತಿತಳಾಗಿ ಹೇಗೆ ಕೂತಿರ್ತಾಳೆ ಹಾಗೆ ನೀನು ಗಂಡನನ್ನು ಕಳೆದುಕೊಂಡಂಥ ಸ್ತ್ರೀ ಅಂತ ಅವಮಾನಿತನಾಗಿ ಕೂತ್ಕೊಂಡಿರು ಅಂತ ಹೀಗೆ ಚುಚ್ಚಿ ಮಾತಾಡಿಲ್ಲ ಅವನಿಗೆ. ಆಗ ನಿನ್ನ ಕಣ್ಣೀರು ಒರೆಸ್ತೇನೆ, ರಾಮಲಕ್ಷ್ಮಣರನ್ನು ಕೊಂದು ಅಂತ ಅವನು ಹೇಳಿದ. ಅವರ ರಕ್ತವನ್ನು ಕುಡಿದು ಮಾಂಸವನ್ನು ತಿಂದು ಸಂತೋಷ ಪಡು ಅಂತ ಇಷ್ಟೆಲ್ಲ ರಾವಣ ಅವಳಿಗೆ ಸಮಾಧಾನ ಮಾಡಿದ. ಸಮಾಧಾನ ಮಾಡಿ ಅಲ್ಲಿಂದ ಮುಂದೆ ಮಾರೀಚನ ಕಡೆ ಹೊರಟ. ಮುಂದೆ ಏನು ಮಾಡಬೇಕು, ತನ್ನ ಸುತ್ತಮುತ್ತಿದ್ದಂಥ ಮಂತ್ರಿಗಳಿಗೆಲ್ಲ ನೀವು ಹೋಗಿ ಅಂತ ಹೇಳಿದ. ಖರದೂಷಣರನ್ನೆಲ್ಲ ಕೊಂದವನು ರಾಮ ಅಂದಮೇಲೆ ಅವನ ಪರಾಕ್ರಮ ಭಾರಿ ಅದ್ಭುತವಾಗಿದ್ದಿರಬೇಕು ಅಂತ ವಿಚಾರ ಮಾಡಿದ. ಹಾಗಾಗಿ ರಾಮನನ್ನು ಕೊಲ್ಲೋದು ಬೇಡ, ರಾಮನನ್ನು ಎದುರಿಸದೆ ಸೀತೆಯನ್ನು ಅಪಹಾರ ಮಾಡಬೇಕು ಅಂತ ಅವನು ಆಲೋಚನೆ ಮಾಡಿದ. ಅದಕ್ಕೆ ಯಾರಿಗೂ ತಿಳಿಯದಂತೆ ಯಾನ ಶಾಲೆಗೆ ಹೋದ. ಅಂದರೆ ವಾಹನಗಳನ್ನು ನಿಲ್ಲಿಸಿರೋ ಜಾಗ ಇರ್ತದಲ್ಲ, ರಥಗಳನ್ನು ನಿಲ್ಲಿಸುವಂಥ ಜಾಗ, ಆ ಜಾಗಕ್ಕೆ ಬಂದ. ಯಾರಿಗೂ ತಿಳಿಯದಂತೆ. ಯಾರು ಮಂತ್ರಿಗಳಿಗೆ ಕುಂಭಕರ್ಣ, ವಿಭೀಷಣ, ತನ್ನ ಅಜ್ಜ ಸುಮಾಲಿ ಅಂತಿದ್ದ ಅವನಾಗಲಿ, ಕೆಲವು ಮಂತ್ರಿಗಳಿಗಾಗಲಿ ತಿಳಿದು ಬಿಟ್ಟಿದ್ರೆ ಅವರೆಲ್ಲ ಇಂಥ ದುಷ್ಕಾರ್ಯಕ್ಕೆ ಕೈ ಹಾಕಬೇಡ ಅಂತ ಅವನಿಗೆ ಎಚ್ಚರಿಕೆ ಕೊಟ್ಟುಬಿಡ್ತಿದ್ರು. ಅದಕ್ಕಾಗಿ ಯಾರಿಗೂ ತಿಳಿಯದಂತೆ ಹೋದ. ಬೇಗ ಹೋಗಿ ಸಾರಥಿಗೆ ಹೇಳಿದ ರಥ ಸಿದ್ಧ ಮಾಡುವಂತೇಳಿ. ಆ ರಥಕ್ಕೆ ಕತ್ತೆಗಳನ್ನು ಹೂಡಿದ್ರು ಅಂತ. ಆ ಕತ್ತೆಗಳು ಅಂದ್ರೆ ಸಾಧಾರಣ ಕತ್ತೆಗಳಲ್ಲವು, ಪಿಶಾಚದ ಮುಖ ಇದ್ದಂಥ ಕತ್ತೆಗಳು. ಆ ರಥದಲ್ಲಿ ಕೂತ್ಕೊಂಡು ಯುದ್ಧಕ್ಕೆ ಹೊರಟ. ಅವನು ಯಾವ ಕಡೆ ಪ್ರಯಾಣ ಮಾಡಿದ ಅಂದ್ರೆ ಸಮುದ್ರಕ್ಕೆ ಅಭಿಮುಖವಾಗಿ ಪ್ರಯಾಣ ಮಾಡಿದ ಅಂತಿದೆ. ಯಾವ ದಿಕ್ಕಿಗೆ ಪ್ರಯಾಣ ಮಾಡಿದ ಅಂತಿಲ್ಲ, ಅಂತೂ ಸಮುದ್ರದ ಕಡೆ ಪ್ರಯಾಣ ಮಾಡಿ ಸಮುದ್ರವನ್ನು ದಾಟಿ ಮುಂದೆ ಹೊರಟ ಆ ಮಾರೀಚನನ್ನು ಭೇಟಿಯಾಗಲಿಕ್ಕೆ ಅಂತ ತಿಳ್ಕೊಳ್ಬಹುದು. ಆ ರಥದಲ್ಲಿ ಬೇಕಾದಷ್ಟು ಅನುಕೂಲಗಳು, ಛತ್ರ, ಚಾಮರ, ವ್ಯಜನ ಇತ್ಯಾದಿಗಳೆಲ್ಲ.
10 ತಲೆಗಳವನಿಗೆ, 20 ಭುಜಗಳು, ಸುಂದರವಾದಂಥ ಬಟ್ಟೆಗಳನ್ನು ಧರಿಸಿಕೊಂಡಿದ್ದ, 10 ಶಿಖರ ಇದ್ದಂಥ ದೊಡ್ಡ ಪರ್ವತದಂತೆ ಕಾಣಿಸ್ತಿದ್ದ. ಅವನು ಆ ಸಮುದ್ರ ತೀರವನ್ನು ನೋಡಿದ. ಆ ಸಮುದ್ರ ತೀರದಲ್ಲಿ ನಾನಾ ಥರದ ವನಗಳು, ಉದ್ಯಾನವನಗಳೆಲ್ಲ ಇದ್ದವು. ಅಲ್ಲಿ ನಾಗ, ಗರುಡರು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಇವರೆಲ್ಲ ಇದ್ದರು. ಅಪ್ಸರೆಯರು ಆ ವನಗಳಲ್ಲಿ ಸಂಚಾರ ಮಾಡ್ತಿದ್ರು. ಹಂಸ, ಕ್ರೌಂಚ, ಸಾರಸ ಮೊದಲಾದ ಪಕ್ಷಿಗಳು ಆ ಸರೋವರಗಳಲ್ಲಿ ವಿಹಾರ ಮಾಡ್ತಿದ್ವು. ಶುಂಠಿಯ ಗಿಡಗಳಿಂದ ಕೂಡಿದಂಥ ವನಗಳು, ಉದ್ಯಾನವನಗಳು ಇದನ್ನೆಲ್ಲ ನೋಡ್ತಾ ರಾವಣ ಮುಂದೆ ಪ್ರಯಾಣ ಮಾಡಿದ. ಅಲ್ಲೊಂದು ದೊಡ್ಡ ಆಲದ ವೃಕ್ಷ ನೋಡಿದ ಅವನು ಮುಂದೆ. ಆ ಆಲದ ವೃಕ್ಷ ಎಷ್ಟು ದೊಡ್ಡದಾಗಿತ್ತು ಅಂದರೆ 100 ಯೋಜನೆ ವಿಸ್ತಾರವಾದದ್ದು. ಈಗಿನ ಕಾಲಕ್ಕೆ ನಾವು ನೋಡೋದು 4-5 ಮೈಲು ಅಥವಾ 4-5 ಕಿಲೋಮೀಟರ್ ವಿಸ್ತಾರವಾದ ಆಲದ ಮರಗಳನ್ನು ಅಲ್ಲಲ್ಲಿ ನೋಡ್ತೇವೆ. ಅದು 100 ಯೋಜನದಷ್ಟು ವಿಸ್ತಾರವಾಗಿತ್ತು ಆ ಆಲದ ಮರ. ಆ ಮರದ ಬಲ ಎಷ್ಟಿತ್ತು, ಅದು ವಿಸ್ತಾರ ಎಷ್ಟಿತ್ತು ಅಂದರೆ, ಒಮ್ಮೆ ಗರುಡ ಅಲ್ಲಿ ಬಂದು ಕುತ್ಕೊಂಡಿದ್ದ. ಗರುಡ ತನ್ನ ಆಹಾರವನ್ನು ತಿನ್ನಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಕೈಯಲ್ಲಿ ಒಂದು ಆಮೆಯನ್ನು, ಮತ್ತೊಂದು ಕೈಯಲ್ಲಿ ಒಂದು ಆನೆಯನ್ನು, ಅವು ಎರಡು ಸಾಧಾರಣ ಆಮೆಗಳಲ್ಲ, ಬಹಳ ದೊಡ್ಡ ಕಾಲದ್ದು, ದೀರ್ಘಕಾಲ ಅವರು ಹೋರಾಟ ಮಾಡ್ತಿದ್ದವು ಆ ಆಮೆ ಮತ್ತು ಆನೆಗಳು. ಅದೆಲ್ಲ ಮಹಾಭಾರತದಲ್ಲಿ ವಿಸ್ತಾರವನ್ನು ಶ್ರವಣ ಮಾಡ್ತೇವೆ. ಯಾವುದೋ ಕಾರಣಕ್ಕಾಗಿ ಶಾಪಗ್ರಸ್ತರಾದಂಥ ಆಮೆ ಮತ್ತು ಆನೆಗಳು. ಅಪ್ಪನನ್ನು ಕೇಳಿದೆವು ಆಹಾರ ಏನು ಅಂತೇಳಿ. ಆ 2 ಆಮೆಗಳನ್ನು, ಆ ಆಮೆ ಮತ್ತು ಆನೆಯನ್ನು ಹಿಡಿಯಲ್ಲ. ಇನ್ನು 2 ಕೈಗಳಿಂದ, ಒಂದು ಕೈಯಿಂದ ಆಮೆ, ಮತ್ತೊಂದು ಕೈಯಿಂದ ಆನೆಯನ್ನು ಹಿಡಿದು ಅದನ್ನ ತಿನ್ನಬೇಕು ಅನ್ನೋ ಕಾರಣಕ್ಕಾಗಿ ಆ ಆಲದ ಮರದ ಕೊಂಬೆ ಮೇಲೆ ಬಂದು ಕೂತ್ಕೊಂಡ. ಈ ಆಲದ ಮರದ ಕೊಂಬೆ ಮೇಲೆ ಅದು ಈ 3 ಜನರ ಭಾರ ತಡಿಬೇಕಲ್ಲ, ಆನೆ, ಆಮೆ ಮತ್ತೆ ಈ ಗರುಡ. ಅದ್ರ ಭಾರ ತಡೆಯದೆ ಅದು ಮುರಿಲಿಕ್ಕೆ ಪ್ರಾರಂಭ ಆಯಿತು. ಆ ರೆಂಬೆಗೆ ಜೋತಾಡ್ಕೊಂಡು ಕೆಲವು ಋಷಿಗಳು ತಪಸ್ಸು ಮಾಡ್ತಿದ್ರು. ಅವ್ರು ಯಾರು ಅಂದ್ರೆ ವೈಖಾನಸರು ಮತ್ತೆ ತೂತಿಮಾಷ ಅಂತ ಒಂದು ಗೋತ್ರ. ಆ ಗೋತ್ರದಲ್ಲಿ ಹುಟ್ಟಿದಂಥ ಕೆಲವು ಋಷಿಗಳು, ಅವರು ವಾಲಖಿಲ್ಯ ಋಷಿಗಳು. ವೈಖಾನಸರು, ವಾಲಖಿಲ್ಯರು, ಮರೀಚಿಪರು ಮತ್ತು ಅಯೋನಿಜರು, ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದೇ ಇರುವಂಥ ಧೂಮ್ರ ಅಂತ ಋಷಿಗಳು. ಇವರೆಲ್ಲ ಅಲ್ಲಿ ತಪಸ್ಸು ಮಾಡ್ತಿದ್ರು. ರೆಂಬೆ ಏನಾದರೂ ಆ ಭಾರಕ್ಕೆ ಕುಸಿದು ಬಿದ್ದಿದ್ರೆ ಅವ್ರು ಯಾರು ಉಳಿಯುವಂತಿರಲಿಲ್ಲ. ಅದಕ್ಕಾಗಿ ಗರುಡ ಏನು ಮಾಡಿದ ಅಂತಂದ್ರೆ, ಅವರ ಮೇಲಿನ ಅನುಕಂಪದಿಂದ ಕೊಕ್ಕಿನಿಂದ ರೆಂಬೆಯನ್ನು ಹಿಡಿದ ಅಂತ ಮಹಾಭಾರತದಲ್ಲಿ ಅದರ ವರ್ಣನೆ ಇದೆ. ಅದನ್ನ ಎಲ್ಲಿ ಇಡಬೇಕಿನ್ನ, ತಾನಿಗೆಲ್ಲಾದ್ರೂ ನಿಲ್ಲಿಕ್ಕೆ ಜಾಗ ಬೇಕು. ಆ ಋಷಿಗಳಿಗೆ ತೊಂದರೆ ಆಗದಂತ ರೆಂಬೆಯನ್ನು ಎಲ್ಲಾದ್ರೂ ಇಡಬೇಕು. 100 ಯೋಜನದಷ್ಟು ದೂರ ಅದನ್ನು ಎತ್ಕೊಂಡು ಸಂಚಾರ ಮಾಡಿದ. ಹಾಗೆ ಹೋಗ್ತಿದ್ದಾಗಲೇ ಆ ಆಮೆಗಳನ್ನು ಕೂಡ ಭಕ್ಷಣೆ ಮಾಡಿದ. ತನ್ನ ಹಸಿವನ್ನು ತೀರಿಸ್ಕೊಂಡ. ಅಲ್ಲೊಂದು ಬೇಡರ ಹಳ್ಳಿ ಕಾಣಿಸ್ತು, ನಿಷಾದರ ಹಳ್ಳಿ. ನಿಷಾದರು ಅಂದ್ರೆ ಬೇಡದವರು. ಆ ಹೊತ್ಕೊಂಡು ಹೋಗ್ತಿದ್ದಂಥ ದೊಡ್ಡ ರೆಂಬೆ ಏನಿತ್ತು, ಆ ರೆಂಬೆಯ ಮೂಲಕನೇ ಆ ನಿಷಾದರ ಹಳ್ಳಿಯನ್ನೆಲ್ಲ ಧ್ವಂಸ ಮಾಡಿದ. ಅದು ದುಷ್ಟರಾದ ರಾಕ್ಷಸರಾದವರು ಇದ್ದಿರಬೇಕು, ಅವರನ್ನು ಧ್ವಂಸ ಮಾಡಿದ. ಆಮೇಲೆ ಋಷಿಗಳನ್ನ ಕೆಳಗಿಳಿಸಿದ. ಅವರು ಆಶೀರ್ವಾದ ಮಾಡಿದ್ರು ಈ ಗರುಡನಿಗೆ. ಅವನ ಪರಾಕ್ರಮವೂ ಕೂಡ ಅದರಿಂದ ಹೆಚ್ಚಾಯಿತು. ಮುಂದೆ ಅಮೃತ ತರಲಿಕ್ಕಾಗಿ ದೇವೇಂದ್ರನ ಅರಮನೆಗೆ ಹೊರಟ. ತಾಯಿಯನ್ನು ದಾಸ್ಯದಿಂದ ವಿಮೋಚನೆ ಮಾಡಲಿಕ್ಕಾಗಿ ಹೊರಟದ್ದ ಕಥೆ ಅದು. ಮುಂದೊಂದು ಮಹಾಭಾರತದಲ್ಲಿ ಶ್ರವಣ ಮಾಡ್ತೀವಿ. ಮಹೇಂದ್ರನ ಅರಮನೆಗೆ ಹೊಕ್ಕು ಕಬ್ಬಿಣದ ಆವರಣಗಳು, ಅದ್ರ ಕಾಂಪೌಂಡ್ಗಳಿದ್ದವು ಆ ಅರಮನೆಗೆ, ಅದನ್ನೆಲ್ಲ ಧ್ವಂಸ ಮಾಡಿ ಒಳಗಿದ್ದಂಥ ರತ್ನಗ್ರಹ ಅದಕ್ಕೆ ಪ್ರವೇಶ ಮಾಡಿ ಅಲ್ಲಿದ್ದಂಥ ಅಮೃತವನ್ನು ತಂದು ತನ್ನ ತಾಯಿಯನ್ನು ದಾಸಳನ್ನಾಗಿ ಮಾಡ್ಕೊಂಡಿದ್ದಂಥ ಸರ್ಪಗಳಿಗೆ ಅದನ್ನು ಕೊಟ್ಟು ಆ ಸರ್ಪಗಳನ್ನು ಮತ್ತೆ ವಂಚನೆ ಮಾಡಿ ತಾಯಿಯನ್ನು ದಾಸ್ಯದಿಂದ ವಿಮೋಚನೆ ಮಾಡಿದ. ಅಂಥ ಇತಿಹಾಸ ಅದಕ್ಕೆ, ಆಲದ ಗಿಡಕ್ಕೆ. ಅದರ ಹೆಸರು ಏನಂದ್ರೆ ಸುಭದ್ರ ಅಂತ. ಅದನ್ನು ಈ ರಾವಣ ನೋಡಿದ. ಆ ಅರಣ್ಯದಲ್ಲಿ, ಅದು ದೊಡ್ಡ ಅರಣ್ಯವೇ ಅದು, 100 ಯೋಜನೆ ಅಂದರೆ ಅದೇ ಒಂದು ದೊಡ್ಡ ಅರಣ್ಯ, ಬೇರೆ ಗಿಡನೇ ಬೇಕಾಗಿಲ್ಲ ಅಲ್ಲಿ. ಅಲ್ಲಿ ಮಧ್ಯದಲ್ಲಿ ಮಾರೀಚನ ಆಶ್ರಮ ಇತ್ತು. ಅವನು ಕೃಷ್ಣಾರ್ಜುನವನ್ನು ಉಟ್ಕೊಂಡು ನಿಯತಾಹಾರನಾಗಿ ಕೂತ್ಕೊಂಡು ತಪಸ್ಸಿಗೆ ಪ್ರಾರಂಭ ಮಾಡಿದ್ದ. ಮಾರೀಚ ಈ ರಾವಣ ಬಂದದ್ದು ನೋಡಿ ಬೇಕಾದಂಥ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಅವನಿಗೆ ಕೊಟ್ಟು ಉಪಚಾರ ಎಲ್ಲ ಆದ್ಮೇಲೆ ಪ್ರಶ್ನೆ ಮಾಡಿದ, ಕುಶಲಿಯಾಗಿದ್ದೀಯೋ ಹೇಗೆ? ಲಂಕೆಯಲ್ಲಿ ಎಲ್ಲರೂ ಕುಶಲಿಗಳು, ಆಗ ನನ್ನ ಹತ್ರ ಬಂದು ಹೋಗಿದ್ದಿ, ಮತ್ತೆ ಇಷ್ಟು ಅವಸರದಿಂದ ಇಲ್ಲಿ ಯಾಕೆ ಬಂದಿ ಅಂತ ಕೇಳಿದ ಈ ಮಾರೀಚ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಮಾರೀಚ ಈ ರಾವಣನಿಗೆ ಒಬ್ಬ ಮಂತ್ರಿ, ಸಹಾಯಕ ಅಷ್ಟೇ.
ಅದು ಆನಂದ ರಾಮಾಯಣದ ಪ್ರಕಾರ ಸೋದರ ಮಾವ ಈ ಮಾರೀಚ. ಸುಮಧ್ವಿಜಯದಲ್ಲಿ ಒಂದು ಕಥೆ ಇದೆ, ಮುಂದೆ ಎಲ್ಲರೂ ನೀವು ಶ್ರವಣ ಮಾಡ್ತೀರಿ. ಆಚಾರ್ಯ ಮಧ್ವರು ಸಂಚಾರ ಮಾಡ್ತಿದ್ದಾಗ, ಶಿಷ್ಯರ ಸಮೇತ ಸಂಚಾರ ಮಾಡ್ತಿದ್ದಾಗ, ಒಂದು ಅದು ಯಾವ ಕ್ಷೇತ್ರ ಅಂತ ಈಗ ನೆನಪಿಗೆ ಬರ್ತಿಲ್ಲ, ಆ ಒಂದು ಕ್ಷೇತ್ರದಲ್ಲಿ ಒಬ್ಬ ಕಳ್ಳ ಸನ್ಯಾಸಿ ಕೂತ್ಕೊಂಡು ತಪಸ್ಸು ಮಾಡ್ತಿದ್ದಂತೆ. ಆಚಾರ್ಯರು ಶಿಷ್ಯರಿಗೆ ಅವನು ತೋರಿಸಿ, ಮುಂದಿನ ಕಲ್ಪದಲ್ಲಿ ಇವನೇ ಮಾರೀಚ ಆಗ್ತಾನೆ, ಹಿಂದಿನ ಕಲ್ಪದಲ್ಲಿ ಮಾರೀಚ ಆಗಿ ರಾಮನ ಬಾಣಗಳಿಗೆ ತುತ್ತಾದವನು ಬೇರೆ, ಮುಂದಿನ ಕಲ್ಪದಲ್ಲಿ ಇದನ್ನೇ ಮಾರೀಚ ಮುಂದಿನ ರಾಮನ ಅವತಾರದಲ್ಲಿ ಅಂತ ಹೀಗೆ ಆ ಮಾರೀಚನನ್ನು ಪರಿಚಯ ಮಾಡಿಸಿಕೊಟ್ರು ಆಚಾರ್ಯ ಮಧ್ವರು ತಮ್ಮ ಶಿಷ್ಯರಿಗೆ ಅಂತ ಅಲ್ಲೊಂದು ಕಥೆ ಇದೆ. ಮಾರೀಚ ನೆನಪಿಗೆ ಬಂದ್ಕೊಂಡು ಹೇಳಿದಷ್ಟೆ. ಅಂತೂ ಮಾರೀಚ ಅವನು ಸೋದರ ಮಾವ ರಾಮನಿಗೆ ಆನಂದ ರಾಮಾಯಣದ ಪ್ರಕಾರ. ಸ್ವಹಿತಸ್ಯ ಉಪದೇಷ್ಟಾರಂ ಮಾತುಲಂ ತಪಸಿ ಸ್ಥಿತಂ, ಆ ಮಾರೀಚನ ಕಡೆಗೆ ಆತ ಬಂದ ಅಂತ ಅದನ್ನು ಶ್ರವಣ ಮಾಡ್ತೀವಿ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಮಾರೀಚ ಇದ್ದಂಥ ಜಾಗ ಯಾವುದು ಅಂತ ಅನ್ನೋದು ಸ್ಪಷ್ಟವಾಗಿ ವಿವರಣೆ ಇಲ್ಲ. ಸುಭದ್ರ ಅನ್ನೋದೊಂದು ಆಲದ ಮರ ಇತ್ತು, ಅಲ್ಲಿ ಬಂದ ಅಂತ ಅಷ್ಟೇ ಇದೆ. ಆದರೆ ತಾತ್ಪರ್ಯ ನಿರ್ಣಯದಲ್ಲಿ ಮಾರೀಚ ಇದ್ದಂಥ ಜಾಗ ಯಾವುದು ಅಂದ್ರೆ ಗೋಕರ್ಣ ಅಂತ ಹೀಗೆ ವರ್ಣನೆ ಇದೆ. ಸಮುದ್ರದ ತೀರದ ಗೋಕರ್ಣ ಅನ್ನುವಂಥ ಪ್ರದೇಶ ಅದು. ಸಮುದ್ರ ತೀರದ ಕಡೆಗೆ ಹೊರಟ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಏನೋ ಬಂತು, ಅದು ಯಾವ ಪ್ರದೇಶ ಅಂತ ಬರಲಿಲ್ಲ. ಗೋಕರ್ಣಕ್ಕೆ ಬಂದ. ಸತ್ವಾಶು ಕಾರ್ಯಮವಮೃಶ್ಯ ಜಗಾಮ ತೀರೆ ಕ್ಷೇತ್ರಂ ನದೀ ನದಪತೆ ಶ್ರವಣಂ ಧರಿತ್ಯಾಹ. ಧರಿತ್ರಿ ಅಂದ್ರೆ ಭೂಮಿ, ಭೂಮಿಯ ಶ್ರವಣ. ಗೋ ಅಂದ್ರೆ ಭೂಮಿ ಮತ್ತು ಆಕಳು ಹೌದು, ಎರಡೂ ಹೌದು. ಆ ಭೂಮಿಯ ಕರ್ಣ ಅಂದ್ರೆ ಗೋಕರ್ಣ ಅನ್ನೋ ಅರ್ಥದಲ್ಲಿ ಅದನ್ನ ಆಚಾರ್ಯ ಆ ಥರ ಶಬ್ದ ಪ್ರಯೋಗ ಮಾಡ್ತಾರೆ. ಮಾರೀಚ ಮಾತ್ರ ತಪಸ್ಸಿ ಪ್ರವರ್ತಮಾನಂ, ರಾಮನಿಗೆ ಹೆದರಿ, ರಾಮನ ಬಾಣಗಳಿಗೆ ಹೆದರಿ ಅಲ್ಲಿ ಕುತ್ಕೊಂಡು ಆತ ತಪಸ್ಸು ಮಾಡ್ತಿದ್ದ. ಅದನ್ನ ಅಂಥ ಮಾರೀಚನನ್ನ ಈ ರಾಮ ನೋಡಿದ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಅದರ ಶ್ರವಣ ಮಾಡ್ತೇವೆ. ಈ ಗೋರೂಪಧಾರಿಯಾದಂಥ ಭೂಮಿ ಏನಿದೆ ಅದಕ್ಕೆ ಈ ಗೋಕರ್ಣ ಕ್ಷೇತ್ರವೇ ಕಿವಿ ಅಂತ ಒಂದು ಕಡೆ ವರ್ಣನೆ ಇದೆ. ಅದಕ್ಕೆ ಹಾಗೆ ಅದನ್ನು ವರ್ಣನೆ ಮಾಡ್ತಾರೆ. ವಾದಿರಾಜರ ತೀರ್ಥ ಪ್ರಬಂಧ, ಆಮೇಲೆ ತಾತ್ಪರ್ಯ ನಿರ್ಣಯಕ್ಕೆ ವಾದಿರಾಜರು ರಚನೆ ಮಾಡಿರುವಂಥ ವ್ಯಾಖ್ಯಾನ, ಅದರಲ್ಲೆಲ್ಲ ಪರಶುರಾಮ ಕ್ಷೇತ್ರ, ಅದೊಂದು ಗೋರೂಪ ಧಾರಣೆ ಮಾಡಿದ ಪೃಥ್ವಿ, ಅದರ ಕರ್ಣವೇ ಈ ಗೋಕರ್ಣ ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದನ್ನು ಅಲ್ಲಿ ಶ್ರವಣ ಮಾಡ್ತೇವೆ. ಹೀಗೆ ಮಾರೀಚನ ಕಡೆಗೆ ರಾವಣ ಬಂದ ಅಂತನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.